ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ರಾಜಕೀಯ ಲೋಕದಲ್ಲಿ ದ್ವೇಷ, ಪ್ರತೀಕಾರ ಇವೆಲ್ಲವೂ ಒಂದು ಸಹಜ ಪ್ರಕ್ರಿಯೆ. ದೇಶದ ರಾಜಕಾರಣಿಗಳು ಈ ಪ್ರಕ್ರಿಯೆಯಲ್ಲೇ ಇಂದೂ ತೊಡಗಿಕೊಂಡು ಕೇವಲ ವೈಯಕ್ತಿಕ ನಿಂದನೆ, ಆರೋಪ ಪ್ರತ್ಯಾರೋಪಗಳಲ್ಲೇ ತಮ್ಮ ಸಮಯ ಕಳೆಯುತ್ತಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಪ್ರತೀಕಾರದ ಮೂಲಕ ತನ್ನ ದಿಟ್ಟತನ ತೋರಿದ ಮಹಿಳೆ ಜಯಲಲಿತಾ ಕುರಿತು ಇಂದಿನ ಈ ವಿಡಿಯೋ ನಾವು ಮಾಹಿತಿ ನೀಡುತ್ತೇವೆ. ತಮಿಳುನಾಡು ರಾಜಕಾರಣ ಅಂದಾಕ್ಷಣ ಕಣ್ಮುಂದೆ ಬರುವ ರಾಜಕಾರಣಿಗಳು ಕರುಣಾನಿಧಿ, ಎಂಜಿಆರ್ ಹಾಗೂ ಜಯಲಲಿತಾ. ದ್ವೇಷ, ಪ್ರತೀಕಾರ ವಿಚಾರದಲ್ಲಿ ಜಯಲಲಿತಾರವರು ಸಾಕಷ್ಟು ಮುಂಚೂಣಿಯಲ್ಲಿದ್ದ ರಾಜಕಾರಣಿ. ತಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಆಕೆ ಯಾರನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಎದುರುಗಡೆ ಎಂತಹ ದೊಡ್ಡ ವ್ಯಕ್ತಿಯೇ ಇರಲಿ, ಅವರು ಜಯಲಲಿತಾ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅವರನ್ನ ಸುಮ್ಮನೆ ಬಿಟ್ಟ ಇತಿಹಾಸ ಜಯಲಲಿತಾ ರಾಜಕೀಯದಲ್ಲೇ ಇಲ್ಲ. ಎಂಜಿಆರ್ ಇಹಲೋಕ ತ್ಯಜಿಸಿದ ಸಂದರ್ಭದಲ್ಲಿ ಅವರ ಪತ್ನಿ ಜಾನಕಿ, ಅವರ ಅಳಿಯ ಎಂಎಲ್ಎ ರಾಮನಾಯಕ್ ಎಂಬಾತ ಎಂಜಿಆರ್ ಶವ ಸಂಸ್ಕಾರಕ್ಕೆ ಬಂದಿದ್ದ ಜಯಲಲಿತಾರಿಗೆ ತೀವ್ರ ಅವಮಾನ ಮಾಡಿದ್ದ. ಕೊನೆಯ ಪಕ್ಷ ಎಂಜಿಆರ್ ಅಂತಿಮ ದರ್ಶನ ಮಾಡಲು ಕೂಡ ಜಯಲಲಿತಾಗೆ ಅವಕಾಶ ನೀಡಿರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಆ ದಿನಗಳಲ್ಲಿ ಎಂಜಿಆರ್ ಹಾಗೂ ಜಯಲಲಿತಾರಿಗೆ ಸಂಬಂಧ ಇದೆ ಎಂಬ ವದಂತಿ. ಎಂಜಿಆರ್ ಮೂಲಕವೇ ಜಯಲಲಿತಾ ರಾಜಕೀಯ ಜೀವನ ಪ್ರಾರಂಭವಾಗಿತ್ತು. ಅಷ್ಟೇ ಅಲ್ಲದೆ ಜಯಲಲಿತಾ ಕೂಡ ಎಂಜಿಆರ್ ಅವರನ್ನ ರಾಜಕೀಯ ಗುರು ಎಂದು ಪರಿಗಣಿಸಿದ್ರು. ಹಾಗೆ ಎಂಜಿಆರ್ ಅವರ ಎಐಡಿಎಂಕೆ ಪಕ್ಷದಲ್ಲಿ ಎಂಜಿಆರ್ ಮಾರ್ಗದರ್ಶನದಲ್ಲಿ ಪಕ್ಷ ಬೆಳೆಸುವ ನಿಟ್ಟಿನಲ್ಲಿ ಜಯಲಲಿತಾ ಹಗಲು ರಾತ್ರಿ ಎನ್ನದೆ ಪಕ್ಷಕ್ಕಾಗಿ ಬೆವರು ಸುರಿಸಿದ್ರು. ಆದರೆ ಎಂಜಿಆರ್ ಕುಟುಂಬಸ್ಥರು ಜಯಲಲಿತಾಗೆ ಅಪಮಾನ ಮಾಡಿದ್ರು. ಎಂಜಿಆರ್ ನಿಧನದ ಬಳಿಕ ಕರುಣಾನಿಧಿ ಅಧಿಕಾರದ ಗದ್ದುಗೆಗೆ ಏರಿದ್ರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ಬಣದಲ್ಲಿ ಜಯಲಲಿತಾ ಇದ್ರು. ಕರುಣಾನಿಧಿ ಹಾಗೂ ಜಯಲಲಿತಾ ನಡುವೆ ವೈರತ್ವ ಆರಂಭವಾಗಿತ್ತು. ಕರುಣಾನಿಧಿ ಗದ್ದುಗೆ ಏರಿದ ಸಂದರ್ಭದಲ್ಲಿ ಜಯಲಲಿತಾ ಎಂಎಲ್ಎ ಆಗಿದ್ರು. ರಾಜ್ಯದ ವಕ್ತಾರರಾಗಿದ್ದ ಕರುಣಾನಿಧಿ ಎಂಎಲ್ಎ ಆದಂತ ಜಯಲಲಿತಾಗೆ ಹೆದರ್ತಾರ ಅನ್ನುವಂತಹ ಸಹಜ ಪ್ರಶ್ನೆ ನಿಮ್ಮನ್ನ ಕಾಡೋದು ಸಹಜ. ಆದ್ರೆ ಸಾಧಾರಣ ಎಂಎಲ್ಎಗೂ ಹೆದರಬೇಕಾಗತ್ತೆ ಅಂತ ತೋರಿಸ್ಕೊಟ್ಟಿದ್ದು ಮಾತ್ರ ಜಯಲಲಿತಾ. ಅಧಿಕಾರ ಆ ಸಂದರ್ಭದಲ್ಲಿ ಕರುಣಾನಿಧಿ ಬಳಿ ಇದ್ದ ಕಾರಣ ವಿರೋಧ ಬಣವಾದ ಜಯಲಲಿತಾ ಬಣಕ್ಕೆ ಬಿಸಿ ಮುಟ್ಟಿಸುವ ಯೋಚನೆ ಮಾಡಿ ಶಶಿಕಲಾ ಜಯರಾಜ್ ಅಂತ ಇದ್ರು. ಅವರ ಮೇಲೆ ಐಟಿ ರೈಡ್ ಅನ್ನ ಕರುಣಾನಿಧಿ ಮಾಡಿಸಿದ್ರು. ಅವರ ಮೇಲೆ ಅಕ್ರಮ ಸಂಪತ್ತು ಕೇಸ್ ಕೂಡ ದಾಖಲು ಮಾಡಿದ್ರು. ಕಾರಣ ಇಲ್ಲದೆ ಕೇಸ್ ಹಾಕ್ತಾರೆ ಎಂದು ಆ ಸಂದರ್ಭದಲ್ಲಿ ಜಯ ಇದನ್ನ ವಿರೋಧ ಮಾಡಿದ್ರು. 1989 ಮಾರ್ಚ್ ತಮಿಳುನಾಡು ವಿಧಾನಸಭೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಕರುಣಾನಿಧಿ ಹೊಸ ಮುಖ್ಯಮಂತ್ರಿಯಾಗಿದ್ರು. ಅದೇ ಸಂದರ್ಭದಲ್ಲಿ ಬಜೆಟ್ ಘೋಷಣೆ ಆಗಬೇಕಿತ್ತು. ಕರುಣಾನಿಧಿ ತಾವಾಗಿಯೇ ಬಜೆಟ್ ಮಂಡಿಸುವುದಾಗಿ ಮುಂದೆ ಬಂದ್ರು. ಅದೇ ಸಂದರ್ಭದಲ್ಲಿ ಜಯಲಲಿತಾ ಈ ಬಜೆಟ್ ನಲ್ಲಿ ಅಂಕಿ ಅಂಶಗಳ ದೋಷ ಇದೆ ಎಂದು ಟೇಬಲ್ ಬಡಿಯುತ್ತಾ ಜೋರಾಗಿ ವಿರೋಧ ವ್ಯಕ್ತಪಡಿಸಿದ್ರು. ನಂತರ ಅಲ್ಲಿನ ಇನ್ನಿತರ ಎಂಎಲ್ಎಗಳು ಕೂಡ ಜಯಲಲಿತಾರ ಧ್ವನಿಗೆ ಧ್ವನಿಗೂಡಿಸಿದ್ರು. ಕರುಣಾನಿಧಿಗೆ ಕೋಪ ಬಂದು ಜಯಲಲಿತಾಗೆ ಬೈಯಲು ಪ್ರಾರಂಭ ಮಾಡಿದ್ರು. ನೋಡುತ್ತಲೇ ವಿಧಾನಸಭೆ ರಣರಂಗವಾಗಿ ಬದಲಾಯಿತು. ಚಪ್ಪಲಿಗಳನ್ನ ಪರಸ್ಪರ ಎಸೆದು ಉಭಯ ನಾಯಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಇದೆಲ್ಲವನ್ನ ಖಂಡಿಸಿ ಆಕ್ರೋಶ ಹೊರಹಾಕುತ್ತಿದ್ದ ಜಯಲಲಿತಾ ಹತ್ತಿರ ಅಲ್ಲಿಯೇ ಇದ್ದ ದೊರೆ ಮುರುಗನ್ ಎನ್ನುವ ವ್ಯಕ್ತಿ ಜಯಲಲಿತಾಗೆ ಹೊಡೆಯಲು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹೊಡೆತದಿಂದ ಜಯಲಲಿತಾ ತಪ್ಪಿಸಿಕೊಳ್ತಾರೆ. ಆದ್ರೆ ಹೊಡೆಯಲು ಬಂದ ಕೈ ಜಯಲಲಿತಾರ ಸೆರಗಿಗೆ ತಾಗುತ್ತೆ. ಜಯರನ್ನ ರಕ್ಷಿಸಲು ಅವರ ಪಕ್ಷ ಹಾಗೂ ಕಾಂಗ್ರೆಸ್ ನಾಯಕರು ಇದ್ರೂ ಕೂಡ ಆ ಒಂದು ಅನಾಹುತ ನಡೆದೇ ಬಿಡುತ್ತೆ. ಯಾವಾಗ ದೊರೆ ಮುರುಗನ್ ಕೈಗೆ ಸೀರೆ ಸಿಗುತ್ತೋ ಅವರು ಜೋರಾಗಿ ರಭಸದಿಂದ ಎಳೆದ ಪರಿಣಾಮ ಜಯಲಲಿತಾ ಸೀರೆ ಸಂಪೂರ್ಣ ಜಾರಿ ಹೋಗುತ್ತೆ. ಯಾವ ಜಾಗದಲ್ಲಿ ಜನರ ಕಷ್ಟಗಳಿಗೆ ರಾಜಕಾರಣಿಗಳು ಸ್ಪಂದಿಸಬೇಕೋ ಅಲ್ಲಿಯೇ ಒಂದು ಹೆಣ್ಣಿನ ಮಾನಭಂಗವಾಗುತ್ತೆ. ಜಯಲಲಿತಾ ಸ್ಥಿತಿ ಶೋಚನೀಯವಾಗಿತ್ತು. ತಕ್ಷಣವೇ ಅಸೆಂಬ್ಲಿಯಿಂದ ಅಳುತ್ತಾ ಹೊರಬಂದ ಜಯರನ್ನ ನೋಡಿ ಮಾಧ್ಯಮದವರೇ ದಂಗಾಗಿದ್ರು. ಅಂದು ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆ ಎಳೆದಾಗ ಅವಳ ರಕ್ಷಣೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದ. ಆದ್ರೆ ಇಂದು ನನ್ನ ರಕ್ಷಣೆಗೆ ಸಭೆಯಲ್ಲಿದ್ದ ಯಾವ ಪುರುಷೋತ್ತಮನು ಬರಲಿಲ್ಲ. ಈ ರೀತಿಯಾಗಿ ಮಾತನಾಡುತ್ತಾ ನನ್ನ ಕಣ್ಣೀರಿನ ಶಾಪ ಹಾಗೂ ಸ್ತ್ರೀ ಶಾಪ ಕರುಣಾನಿಧಿ ಹಾಗೂ ಅವರ ಪಕ್ಷಕ್ಕೆ ತಟ್ಟದೆ ಬಿಡಲ್ಲ. ಕೇವಲ ಓರ್ವ ಮಹಿಳೆಯಂತ ನನಗೆ ಇವತ್ತು ದ್ರೋಹ ಮಾಡಿದ್ದಾರೆ. ನಾನು ಮತ್ತೆ ಅಸೆಂಬ್ಲಿಗೆ ಮುಖ್ಯಮಂತ್ರಿಯಾಗಿಯೇ ಪ್ರವೇಶ ಮಾಡ್ತೀನಿ. ಇಲ್ಲವಾದರೆ ನಾನು ಯಾವತ್ತೂ ಈ ಅಸೆಂಬ್ಲಿ ಮೆಟ್ಲನ್ನೇ ಹತ್ತೋದಿಲ್ಲ. ಮುಂದಿನ ಸಲ ನನ್ನ ಎದುರಿಗೆ ಅದೆಷ್ಟು ಜನ ಕೌರವರು ದುಶ್ಯಾಸನರು ಬರುತ್ತಾರೋ ಬರಲಿ, ನಾನು ಮಾತ್ರ ಮುಖ್ಯಮಂತ್ರಿ ಆಗಿಯೇ ಆಗ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನ ಜಯಲಲಿತಾ ಮಾಧ್ಯಮದ ಮುಂದೆ ಮಾಡ್ತಾರೆ. ಈ ದೃಶ್ಯಗಳು
ಘಟನೆಗಳು ತಮಿಳು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಒಬ್ಬ ಮಹಿಳೆ ಮೇಲಿನ ದೌರ್ಜನ್ಯ ಖಂಡಿಸಿ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು. ಈ ಘಟನೆ ಕೇಂದ್ರದವರೆಗೆ ತಲುಪಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಸ್ವತಃ ಜಯಲಲಿತಾರ ಯೋಗಕ್ಷೇಮ ವಿಚಾರಿಸಲು ಬಂದಿದ್ರು. ಇದೇ ಸಂದರ್ಭದಲ್ಲಿ ಅಸೆಂಬ್ಲಿ ಚುನಾವಣಾ ಪ್ರಚಾರ ಆರಂಭವಾಯಿತು. ಈ ಒಂದು ಘಟನೆಯೇ ನಮ್ಮ ಪಕ್ಷಕ್ಕೆ ಮುಳುವಾಗುತ್ತೆ ಅಂತ ಕರುಣಾನಿಧಿ ಆಲೋಚನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕರುಣಾನಿಧಿ ಡಿಎಂಕೆ ಪಕ್ಷ ಜಯಲಲಿತಾ ಹೆಸರು ಕೆಡಿಸುವ ತಂತ್ರಕ್ಕೆ ಮುಂದಾಗಿತ್ತು. ಎಂಜಿಆರ್ ಹಾಗೂ ಜಯಲಲಿತಾಗೆ ಸಂಬಂಧವನ್ನ ಕಲ್ಪಿಸಿ ಜಯಲಲಿತಾರ ಹೆಸರು ಕೆಡಿಸಲು ನೋಡಿದ್ರು. ಆದರೆ ಜನರ ಒಲವು ಜಯಲಲಿತಾ ಕಡೆ ವಾಲಿತ್ತು. ಅಸೆಂಬ್ಲಿ ಚುನಾವಣಾ ಫಲಿತಾಂಶ ಇವೆಲ್ಲ ಘಟನೆಗೂ ತೆರೆ ಎಳೆದಿತ್ತು. ಜಯಲಲಿತಾ ಜಯಬೇರಿ ಬಾರಿಸಿದ್ರು. ಇತ್ತ ಕರುಣಾನಿಧಿ ಪಕ್ಷ ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನ ಕಂಡಿತ್ತು. ಎಂಜಿಆರ್ ಸಾವಿನ ಬಳಿಕ ಕರುಣಾನಿಧಿಗೆ ಸಿಂಪತಿ ವೋಟ್ಗಳು ಬಿದ್ದಿದ್ವು. ಆದ್ರೆ ಇಂತಹ ಸುಲಭದ ಗೆಲುವು ಶಾಶ್ವತ ಅಲ್ಲ ಎನ್ನುವುದನ್ನ ತಿಳಿಯಲು ಕರುಣಾನಿಧಿಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಇತ್ತ ಜಯಲಲಿತಾ ತಾವು ಹೇಳಿದ ಹಾಗೆ ಮುಖ್ಯಮಂತ್ರಿಯಾಗಿ ಅಸೆಂಬ್ಲಿಯಲ್ಲಿ ಕುಳಿತುಕೊಂಡ್ರು. ಆ ಒಂದು ಚುನಾವಣೆ ಕರುಣಾನಿಧಿಗೆ ಎಂದು ಮರೆಯದ ಪಾಠವನ್ನ ಕಲಿಸಿತ್ತು. ಮಹಿಳೆಯನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಈ ಹಿಂದೆ ಮಹಾಭಾರತ ಕಥೆಯಲ್ಲಿ ಕೇಳಿದ್ವಿ. ಆದ್ರೆ ಜಯಲಲಿತಾ ಈ ಆಧುನಿಕ ಯುಗದಲ್ಲೇ ಹೆಣ್ಣನ್ನು ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿದ್ರು. ಆ ದಿನ ಕರುಣಾನಿಧಿ ಪಕ್ಷದ ಸದಸ್ಯ ಮಾಡಿದ ಆ ಒಂದು ತಪ್ಪಿನಿಂದ ಜಯಲಲಿತಾ ಪ್ರತಿಕಾರದ ಜ್ವಾಲೆಯಾಗಿ ರಾಜಕೀಯದಲ್ಲಿ ಕರುಣಾನಿಧಿಗೆ ಹಿತೇಶ್ರೀ ಹಾಡಿದ್ರು. ಜಯಲಲಿತಾರ ದಿಟ್ಟತನ, ಧೈರ್ಯ, ಹಠ ಎಂದೆಂದಿಗೂ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಇತಿಹಾಸದ ಪುಟ ಸೇರಿದೆ.